ಫ್ಯಾಮಿಲಿ. ರಮೇಶ ಮತ್ತೆ ಅವನ ಹೆಂಡತಿ ಗೀತಾ, ಅವರ ಜೊತೆಗೆ ರಮೇಶನ ತಮ್ಮ ಸುರೇಶ ಮತ್ತೆ ಅವನ ಹೆಂಡತಿ ಲತಾ ಒಟ್ಟಿಗೆ ಕೂತು ವಿಸ್ಕಿ ಕುಡಿಯುತ್ತಾ ಬ್ಲೂ ಫಿಲಂ ನೋಡುತ್ತಿದ್ದರು. ನೀವಿಬ್ಬರೂ ಯಾಕೆ ಒಂದು ಒಳ್ಳೆಯ ಸೆಕ್ಸಿ ಡಾನ್ಸು ಮಾಡಬಾರದು? ನಮ್ಮ ತುಣ್ಣಿ ನಿಗುರಿದರೆ ಆ ಫಿಲಂನಲ್ಲಿರೋದಕ್ಕಿಂತ ಚೆನ್ನಾಗಿ ಕೇಯುತ್ತೇವೆ ಎಂದು ಅಣ್ಣ ತಮ್ಮ ಒಟ್ಟಿಗೆ ಕೇಳಿದರು. ಗೀತಾ ಬಿಳಿಯ ಮೈಯವಳು, ಲತಾ ಸ್ವಲ್ಪ ಕಪ್ಪು. ಅವಳ ಮುಖದ ಮೇಲೆ ಮೊಡವೆ ಇತ್ತು. ಗೀತಾ ಹೊಕ್ಕಳಿಂದ ತೀರ ಕೆಳಗೆ ಸೀರೆ ಉಟ್ಟಿದ್ದಳು. ಶಾಟದ ಒಂದೆರಡು ಕೂದಲು ಕಾಣುವ ಹಾಗೆ. ಲತಾ ನೈಟಿ ಹಾಕಿಕೊಂಡಿದ್ದಳು. ಇಬ್ಬರಿಗೂ ಒಳಗೊಳಗೆ ಮತ್ತೊಬ್ಬರ ಬಗ್ಗೆ ಅಸೂಯೆ ಇತ್ತು. ಏನಾದರೂ ಮಾಡಿ ಮತ್ತೊಬ್ಬಳ ಗಂಡನ ಕೈಯಲ್ಲಿ ಜಡಿಸಿಕೊಳ್ಳಬೇಕು ಅನ್ನುವ ಆಸೆ ಇತ್ತು. ಕಾಂಪಿಟಿಷನ್ ಮೇಲೆ ಡಾನ್ಸು ಶುರು ಮಾಡಿದರು. ಲತಾ ಎದ್ದು ನಿಂತು ಮೊಲೆ ನೇವರಿಸಿಕೊಳ್ಳುತ್ತಾ ಹೆಜ್ಜೆ ಹಾಕಿದಳು. ನಿಧಾನವಾಗಿ ನೇವರಿಸಿಕೊಳ್ಳುವುದು ಬಿಟ್ಟು ಮೊಲೆ ಹಿಸುಕಿಕೊಳ್ಳುತ್ತಾ, ಬಾರೋ ರಾಜ ಹಿಸುಕು ಅನ್ನುತ್ತಾ ಗೀತಳ ಗಂಡನ ಹತ್ತಿರ ಹೋದಳು. ಗೀತಳ ಗಂಡ ಅವಳ ಮೊಡವೆ ಗಿಲ್ಲಿ ಬಾರೆ ಅಂತ ಕೈ ಹಿಡಿಯುವುದಕ್ಕೆ ಹೋದ. ಗೀತಾ ಬಂದು, ಹುಷಾರು, ನನ್ನ ಗಂಡನ್ನ ಮುಟ್ಟಿದರೆ ಅಂತ ಲತಾನನ್ನು ದೂರ ತಳ್ಳಿದಳು. ಬ್ರಾ ಕಿತ್ತು ಬಿಸಾಕಿದಳು ಲತಾ. ನಿನ್ನ ಮೊಲೆ ಕೈಗೆ ಸಿಗಲ್ಲ, ನಿನ್ನ ಗಂಡನಿಗೆ ಏನೂ ಮಜಾ ಕೊಡ್ತೀಯೇ ಬೋಸುಡಿ ಅನ್ನುತ್ತಾ ಪಕಪಕ ನಕ್ಕಳು ಗೀತಾ. ಲತಾ ಗೀತಳ ಹತ್ತಿರ ಬಂದು ಅವಳ ಮೊಲೆ ಜೋರಾಗಿ ಹಿಸುಕಿ ಹಿಂಡಿದಳು. ಗೀತಾ ನರಳುತ್ತಾ ಲತಾಳ ಕಾಚದ ಮೇಲಿಂದ ಅವಳ ತುಲ್ಲು ಹಿಸುಕಲು ಶುರುಮಾಡಿದಳು. ಬಿಡೇ ನನ್ನ ತು, ನೀನು ನನ್ನ ಮೊಲೆ ಬಿಡೆ, ತಾಕತ್ತಿದ್ದರೆ ಬಿಡಿಸಿಕೊಳ್ಳೆ, ತಾಕತ್ತಿನ ಮಾತು ಆಡುತ್ತೀಯಾ ಅನ್ನುತ್ತಾ ಗೀತಾ ಲತಾಳ ಕಾಚದ ಮೇಲಿಂದಲೇ ಅವಳ ತುಲ್ಲು ಹಿಸುಕುವುದಕ್ಕೆ ಶುರುಮಾಡಿದಳು. ಗೀತಾ ಲತಾನ ಗಂಡನ ಹತ್ತಿರ ಹೋಗಿ ವಿಸ್ಕಿಯ ಗ್ಲಾಸು ಅವನ ಮುಂದೆ ಹಿಡಿದು, ಇದಕ್ಕೆ 2 ತೊಟ್ಟು ಉಚ್ಚೆ ಬಿಡು. ನಿನ್ನ ಹೆಂಡತಿಯ ಕೈಯಲ್ಲಿ ನನ್ನ ತಿಕ್ಕ ನೆಕ್ಕಿಸಿ, ತುಲ್ಲು ನೆಕ್ಕಿಸಿ, ಅವಳ ಬಾಯಿಗೆ ಉಜ್ಜೆ ಬಿಡುತ್ತೀನಿ ಅಂದಳು ಗೀತಾ. ಗೀತಾ ಲತಾನ ಗಂಡನ ತುಣ್ಣಿ ಹಿಡಿದು, ಅಲ್ಲಾಡಿಸಿ ಉಚ್ಚೆ ಬರೆಸಿ ವಿಸ್ಕಿಗೆ ಬೆರೆಸಿಕೊಂಡಳು. ಸುರೇಶ ಅತ್ತಿಗೆಯ ಮುಖದ ಮೇಲೆ ಉಗುಳಿ ಅದನ್ನ ಚೆನ್ನಾಗಿ ಅವಳ ಮುಖಕ್ಕೆಲ್ಲ ಸವರಿ, ನಡಿ ಅತ್ತಿಗೆ ನನ್ನ ಹೆಂಡತಿನ ಜಡಿ, ನಾನು ನಿನ್ನ ಜಡಿತೀನಿ ಅಂದ. ರಮೇಶ ಲತಾನ ತಬ್ಬಿಕೊಂಡು, ಅವಳ ತಿಕ್ಕದ ಸೀಳಿನಲ್ಲಿ ಕೈ ಆಡಿಸುತ್ತಾ, ಅವಳ ತುಟಿಯ ಮೇಲೆ ಇದ್ದ ಕೂದಲು ನಾಲಿಗೆಯಲ್ಲಿ ಸವರುತ್ತಾ, ಮಜಾ ಕೊಡ್ತೀಯಾ ಕಣೆ ಸೂಳೆ, ನನ್ನ ಹೆಂಡತಿನ ಸೋಲಿಸು, ನಿನ್ನ ತಿಕ್ಕ ಹೊಡಿತೀನಿ ಅಂದ. ಲತಾ ಮತ್ತು ಗೀತಾ ಮತ್ತೊಂದು ರೌಂಡು ಕಿತ್ತಾಟ, ದೆಂಗಾಟಕ್ಕೆ ರೆಡಿಯಾದರು. ಲತಾಳ ಶಾಟವೆಲ್ಲ ಉರಿಯುವುದಕ್ಕೆ ಶುರುವಾಯಿತು. ಲತಾ ಗೀತಾಳ ಮೊಲೆಯನ್ನು ಬಟ್ಟೆ ಹಿಸುಕುವ ಹಾಗೆ ಹಿಸುಕುವುದಕ್ಕೆ ಶುರುಮಾಡಿದಳು. ಲತಾ ಗೀತಾ ಇಬ್ಬರೂ ಮುಲುಗುತ್ತಿದ್ದರೂ ಪಟ್ಟು ಮಾತ್ರ ಬಿಡಲಿಲ್ಲ. ಗೀತಾ ತೊಡರುಗಾಲು ಕೊಟ್ಟು ಲತಾನನ್ನು ಬೀಳಿಸಿದಳು. ಅವಳ ಕಾಲು ಹಿಡಿದು ನೆಲದ ಮೇಲೆ ಎಳೆದಾಡಿದಳು. ನೋಡೋಲು ನಿನ್ನ ಹೆಂಡತಿಯ ಗತಿ ಅನ್ನುತ್ತಾ ಸುರೇಶನ ಕಡೆ ನೋಡಿ ನಕ್ಕಳು. ನೆಲದ ಮೇಲೆ ಕಾಲು ಕಿಸಿದುಕೊಂಡು ಬಿದ್ದಿರುವ ನಿನ್ನ ಹೆಂಡತಿ ರೇಪು ಮಾಡಿಸಿಕೊಳ್ಳೋಳ ಹಾಗೆ ಇದಾಳಲ್ಲೋ ಎಂದ ರಮೇಶ. ಮೊಲೆ ಹಿಸುಕಿಸಿಕೊಂಡು ಕೆಂಪಾಗಿ ಏದುಸಿರು ಬಿಡುತ್ತಾ ಇರುವ ಅತ್ತಿಗೆನ ನೋಡಿದರೆ